ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ ನಮಸ್ತೆ. ನಮಸ್ಕಾರ. ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ತಮ್ಮ ಗಮನಕ್ಕೆ ಬಂತಾ? ಈಗ ನನಗೆ ತಮ್ಮ ಕಡೆಯಿಂದನೇ ಬಂತು. ಓಕೆ. ಈಗ ಆ ರೀತಿಯ ಉತ್ತರ ಹೇಳಿಕೆ ಬಹಳ ಖಂಡನೀಯವಾದ್ದು. ಓಕೆ. ನಾವು ಅವರೊಬ್ಬರು ಹಿಂದೂ ಆಗಿ ಹಿಂದೂ ಹಬ್ಬಗಳನ್ನ ಹಿಂದೂಗಳನ್ನ ಅವಹೇಳನ ಮಾಡುವುದು, ಅಪಮಾನ ಮಾಡುವುದು. ನೀವು ಬಿಜೆಪಿ ಬಗ್ಗೆ RSS ಬಗ್ಗೆ ಏನಾದ್ರು ಹೇಳ್ಕೊಳ್ಳಿ, ಹೌದು, ಆದ್ರೆ ಹಿಂದುತ್ವ ಸಂಪ್ರದಾಯ ಬಗ್ಗೆ ಹಬ್ಬಗಳ ಬಗ್ಗೆ ಯಾಕೆ ಮಾತಾಡ್ತಾರೆ? ನಿಜ. ಇದು 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 ತೀರಾ ಅತಿ ಕಾಂಗ್ರೆಸ್ಸಿನ ನಾಯಕರನ್ನ ಕಾಂಗ್ರೆಸ್ ಅನ್ನ ಪ್ಲೀಸ್ ಮಾಡೋಗೋಸ್ಕರ ಅಥವಾ ತಾನು ತನಗೆ ಇದು ಸಿಗಬೇಕು, ಮಿನಿಸ್ಟರ್ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಈ ರೀತಿ ಏನೇನೋ ಮಾತನಾಡುವಂತದ್ದು ಅತಿ ಆಯ್ತಿದು. ಈಗ RSS ಅನ್ನ ತಾಲಿಬಾನ್ಗೆ ಹೋಲಿಸ್ತಾರೆ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? RSS ಏನು, ತಾಲಿಬಾನ್ ಏನು? ತಾಲಿಬಾನ್ ಅಂತಂದ್ರೆ ಬಂದೂಕು, ಬಾಂಬು, ಕೊಲೆ ಸುಲಿಗೆಯಿಂದ ಇಲ್ಲಿ ತನಕ ಇಡೀ ಜಗತ್ತಿಗೆ ಕಂಟಕ ಆಗಿದೆ. ಸೊ RSS ಆ ರೀತಿ ಏನಾದ್ರು ಎಲ್ಲಾದ್ರೂ ಮಾಡಿದ್ಯಾ? ದೇಶದ್ರೋಹಿ ಕೆಲಸ ಮಾಡಿದ್ಯಾ? ಅದಕ್ಕೆ ತಾಲಿಬಾನ್ ಜೊತೆಗೆ ಹೋಲಿಸ್ತಾರೆ ಅಂತಂದ್ರೆ ಇದು ಮೇಲಿನ ಹೈಕಮಾಂಡ್ಗೆ ಪ್ಲೀಸ್ ಮಾಡೋ ಸಲುವಾಗಿನೇ ನಡೀತಾ ಇರುವಂತ ಕುತಂತ್ರ ಇದು. ನಿಜ. ಸೊ ಇದು ಈ ರೀತಿ ಹೇಳಬಾರದು. ಮತ್ ಇದು ಒಂದು ಭಾಗ. ಇನ್ನೊಂದು, ನಮ್ಮ ಹಬ್ಬ ಹರಿದಿನಗಳಲ್ಲಿ ಮೆರವಣಿಗೆಗಳಲ್ಲಿ ಕುಪ್ಪಳಿಸ್ತಾರೆ. ಈ ಕುಡಿಯಕ್ ಹಚ್ಚಿದ್ಯಾರು? ಸರ್ಕಾರ ಹಾಗಾದ್ರೆ ಮದ್ಯಪಾನದ್ದು ಬ್ಯಾನ್ ಮಾಡ್ಲಿ, ನಿಷೇಧ ಮಾಡ್ಲಿ. ಅದು ಮಾಡಲ್ಲ. ಒಂದ್ ಕಡೆಗೆ ಕುಡಿಯಕ್ ಹಚ್ಚೋದು, ಇನ್ನೊಂದ್ ಕಡೆಗೆ ಈ ರೀತಿ ಕುಣಿತಾರೆ ಅಂತ ಹೇಳೋದು. ನೀವು ನಿಮ್ಮ ಚುನಾವಣೆ ಬಂದಾಗ ಯುವಕರನ್ನ ಹಾಳು ಮಾಡ್ತಾ ಇರೋದೇ ಈ ಮದ್ಯಪಾನ. ಸೊ ಈ ಎಲ್ಲೋ ಒಂದಿಬ್ರು ಮೂರು ಜನ ಏನೋ ಕುಡಿದು ಇದ್ ಮಾಡ್ತಾರಂತಂದ್ರೆ ಇಡೀ ಮೆರವಣಿಗೆಯಲ್ಲೇ ಹಿಂದೂಗಳೆಲ್ಲ ಕುಣಿತಾರೆ, ಹಾಳು ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ ಇದು? ಸೊ ಹರಿಪ್ರಸಾದ್ ಅವರು ಅತಿಯಾಗಿ ಅವ್ರದ್ದು ನಾಲ್ಗೆ ಹರಿಬಿಡ್ತಾ ಇದಾರೆ. ನಾನ್ ಹೇಳೋದು, ಈ ವಿಚಾರಕ್ಕಂತೂ ಅಕ್ಷಮವಾದಂತ ನೀವು ಹೇಳಿಕೆಯನ್ನು ಕೊಟ್ಟಿದ್ರಿ. ಇಡೀ ಹಿಂದೂ ಸಮಾಜವನ್ನ, ಇಡೀ ಹಿಂದೂ ಹಬ್ಬಗಳನ್ನ ಅವಮಾನ ಮಾಡ್ತಾ ಇದ್ದಾರೆ ನೀವು. RSS ಬೈರಬೇಕಾದ್ರೆ ಅಥವಾ ಸಂಘಟನೆಗಳನ್ನು ಬೈರಿ, ಬಿಜೆಪಿಯನ್ನು ಬೈರಿ, ಆದ್ರೆ ಹಿಂದೂ ಧರ್ಮದ ಆಚರಣೆಗಳನ್ನೇ ಯಾಕೆ ನೀವು ಬೈತಾ ಇದ್ರಿ? ಆಚರಣೆಗಳಿಗೆ ಯಾಕೆ ಅವಮಾನ ಮಾಡ್ತಾ ಇದ್ರಿ? ನಿಜ ನಿಜ ನಿಜ. ಅದು ಬಿ.ಕೆ. ಹರಿಪ್ರಸಾದ್ ಅವರು ಮೊದಲಿಂದಲೂ ಕೂಡ ಅದೇ ರೀತಿ ವರ್ತನೆಯನ್ನೇ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತು. ಈ ಮಾತನ್ನ ಖಂಡಿಸ್ತೇವೆ, ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ.